ಹಲೋ ಹಾಯ್ ನಮಸ್ಕಾರ. ನೆನ್ನೆಯಿಂದ ಬಿಸಿ ಚರ್ಚೆಯಲ್ಲಿರುವಂತಹ ವಿಚಾರ ಅಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕಲಾವಿದರನ್ನು ಅವ್ಯಾಚ್ಯವಾಗಿ ನಿಂದಿಸಿದರು ಎನ್ನುವಂತಹ ಒಂದು ಆಡಿಯೋ ಎಲ್ಲೆಂದರಲ್ಲಿ ಬಿಸಿಯಾಗಿ ಚರ್ಚೆ ಆಗ್ತಾ ಇದೆ, ಪ್ರಸಾರ ಮಾಡಲಾಗ್ತಾ ಇದೆ, ಶೇರ್ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದರೆ ಒಪೋಸಿಟ್ ಇರುವಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂದರೆ ನಿಮಗೆ ಗೊತ್ತೇ ಇದೆ, 3 ಬಾರಿ ಗಡೀಪಾರು ಮಾಡಲ್ಪಟ್ಟು ಅದಕ್ಕೆ ಸ್ಟೇ ತಂದು ಇನ್ನೂ 10 ಹಲವು ಪ್ರಕರಣಗಳನ್ನು ದಾಖಲಿಸಿಕೊಂಡು ಸಮಾಜದಲ್ಲಿ ತಲೆ ಎತ್ತದ ರೀತಿಯಲ್ಲಿ ನಡೆದಾಡ್ತಾ ಇರುವಂತಹ ವ್ಯಕ್ತಿ. ಅವರ ಮೇಲೆ ಇವಾಗ ಮತ್ತೆ 2 ಪ್ರಕರಣ ದಾಖಲಾಗಿರುವಂಥದ್ದು. ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮತ್ತು ಮಹಿಳಾ ಪೊಲೀಸ್ ಠಾಣೆ ಪುತ್ತೂರಿನಲ್ಲಿ 2 ಪ್ರಕರಣಗಳು ದಾಖಲಾಗಿರುವಂಥದ್ದು. ಯಾಕೆ ಅಂತ ಕೇಳುವಾಗ ನಾನು ನೆನ್ನೆನೇ ವಿವರಿಸಿದ್ದೇನೆ. ಒಂದು ಯಕ್ಷಗಾನ ಮೇಳಾಟ ನಡೀತಾ ಇರುತ್ತೆ. ಅಲ್ಲಿ ಬುರುಡೆ ಗ್ಯಾಂಗ್ ಎನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಅಲ್ಲಿ ಚಿನ್ನಯ್ಯ ಅಂದರೆ ಮುಸುಕುದಾರಿ ಚಿನ್ನಯ್ಯ, ನಿಮಗೆ ಗೊತ್ತೇ ಇದೆ 39/2025 ಆ ಒಂದು ಪ್ರಕರಣದಲ್ಲಿ ಏನು ಚಿನ್ನಯ್ಯ ಎನ್ನುವಂತಹ ಮುಸುಕುದಾರಿ ವ್ಯಕ್ತಿ ಬಂದಿದ್ದ, ಭೀಮಾ ಎನ್ನುವಂತಹ ಹೆಸರು. ಸೊ ಅದೇ ರೀತಿಯಲ್ಲಿ ಅದೇ ಹೋಲುವಂತಹ ವಿಚಾರ, ಏನೋ ಕಾನ್ಸೆಪ್ಟ್ ಕಂಟೆಂಟ್ ಬೇರೆ ಆಗಿದ್ದರೆ ಓಕೆ, ದಿಸ್ ಈಸ್ ನಾಟ್ ಇಶ್ಯೂ ಅಂತ ನಾವು ಹೇಳ್ಕೊಳ್ಬೋದಿತ್ತು. ಆದರೆ ಇಲ್ಲಿ ವಿಷಯಗಳು ಮತ್ತು ಎಲ್ಲವೂ ಕೂಡ ಈ ಒಂದು ಬುರುಡೆ ಗ್ಯಾಂಗ್ ಅಂತ ಮೀಡಿಯಾಗಳು ಯಾರನ್ನು ಕರೀತಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಆಗಿತ್ತು ಅನ್ನೋದಕ್ಕೆ ಇವಾಗ ದಾಖಲೆಗಳು ಹೊರಗಡೆ ಬರ್ತಾ ಇದೆ. ಯಾಕೆ ಈ ಒಂದು ವಿಡಿಯೋನ ಮಾಡಿದೆ ಅಂತ ಹೇಳಿದರೆ, ಯಕ್ಷಗಾನ ಕಲಾವಿದರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾವು ಕಂಟೆಂಟನ್ನು ಮಾಡಿದ್ದೇವೆ, ಸ್ಕ್ರಿಪ್ಟ್ ಬರೆದು ಮಾಡಿರುವಂಥದ್ದು, ಆದರೆ ಯಾವುದೇ ಕಾರಣಕ್ಕೂ ಅದಕ್ಕೂ ಈ ಯಾರು ಹೇಳಲ್ಪಡುವಂತಹ ಹೋರಾಟಗಾರಿಗೂ ಸಂಬಂಧವೇ ಇಲ್ಲ ಅಂತ. ಆದರೆ ಸಂಬಂಧ ಇದೆ. ಹೇಗೆ ಸಂಬಂಧ ಇದೆ ನೋಡ್ಕೊಂಬರೋಣ. ಮೊದಲು ಆ ಒಂದು ಯಕ್ಷಗಾನ ಕಲಾವಿದರು ಹೇಳಿದಂಥ ಆ ಹೇಳಿಕೆಯನ್ನು ಗಮನಿಸೋಣ. ಒಂದು ಯಕ್ಷತೆಲಿಕೆಯಲ್ಲಿ ನಮ್ಮ ಕುಡ್ಲ ಚಾನಲಲ್ಲಿ ಒಂದು ಪ್ರಸಾರ ಮಾಡ್ತಾ ಇದ್ದೇವೆ 1 ಗಂಟೆಯಲ್ಲಿ. ಅದರಲ್ಲಿ ನಾವು ಒಂದು ಕಾನ್ಸೆಪ್ಟ್ ಮಾಡಿದ್ದೇವೆ. ಅದರಲ್ಲಿ ಆ ಪೂರ್ತಿಯಾಗಿ ಆ ಸ್ಟೋರಿಯನ್ನು ನೀವು ನೋಡಿದರೆ ಗೊತ್ತಾಗ್ತದೆ, ಯಾವುದೇ ಯಾರಿಗೂ ಸಂಬಂಧಪಡದ ವಿಷಯ, ಯಾವುದೇ ಪ್ರಕರಣಕ್ಕೂ ಹತ್ತಿರ ಇರದಂಥ ವಿಷಯ ಅದು. ಹಾಗಿರುವಾಗ ಅದಕ್ಕೆ ಹೆಸರಿಟ್ಟದ್ದು, ಅದರ ಹೆಸರಿಟ್ಟದ್ದು ಯಾರು ಅಂತ ಹೇಳಿದರೆ ನಾನಿಲ್ಲ, ನಾವು ಕುವೆಟಲ್ಲಿದ್ದು. ಆಗ ಅವರು ಮತ್ತೆ ನಾವು ಫೋನಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೆಸರಿಟ್ಟಿದ್ದಾರೆ. ಆ ಹೆಸರನ್ನು ನೋಡಿ ಇತ್ತೀಚೆಗೆ ಏನೆಲ್ಲ ಬೈದಿದ್ದಾರೆ. ಬೈಯುತ್ತಿದ್ದರೆ ನೇರವಾಗಿ ನಮಗೆ ಮಾತಾಡ್ಬೋದು. ಈಗ ಅದರ ಬಗ್ಗೆ ಅಲ್ಲಿ ಹೋಗಿ ವೇಷ ಮಾಡಿದವರು ನಾವು, ಸ್ಕ್ರಿಪ್ಟ್ ಮಾಡಿದವರು ನಾವು, ಹಾಗಿರುವಾಗ ಮತ್ತೆ ಹೆಸರಿಟ್ಟವರು ನಾವು. ಹಾಗಿರುವಾಗ ನಮಗೆ ಬೈದು ಬಿಟ್ಟು ನಮ್ಮ ಮನೆಯವರಿಗೆ ಏನೆಲ್ಲ ಬೈದಿದ್ದಾರೆ. ನಮಗೆ ಇದು ಆ ಒಂದು ಸ್ಕ್ರಿಪ್ಟ್ ಬರೆದಂತಹ ಆ ಒಂದು ಕಂಟೆಂಟನ್ನು ಆಯೋಜನೆ ಮಾಡಿದಂತಹ ಅವರ ವ್ಯಕ್ತಿ ಮಾತಾಡಿರುವಂಥದ್ದು. ಸೊ ಈ ಒಂದು ಹೆಸರಿಡುವಂಥ ಸಂದರ್ಭದಲ್ಲಿ ನಾನಿರಲಿಲ್ಲ, ಕುವೈತಲ್ಲಿದ್ದೆ. ಸೊ ಸಣ್ಣ ಮಿಸ್ಲೀಡ್ ಆಗಿದೆ, ಆ ಒಂದು ಕಾರಣಕ್ಕೆ ಆ ಒಂದು ಹೆಸರಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಇನ್ನು ಹೆಸರಿನ ಗೊಂದಲಕ್ಕೆ ಇಲ್ಲಿ ನಾವು ತೆರೆಯನ್ನು ಕೊಡೋಣ. ಹೇಗೆ ಅಂತ ಹೇಳಿದರೆ, ಬರೀ ಹೆಸರಲ್ಲೇ ಬುರುಡೆ ಗ್ಯಾಂಗ್ ಅಂತ ಇತ್ತ, ಅಥವಾ ಆ ಒಂದು ನಾಟಕ ಪ್ರದರ್ಶನದಲ್ಲೂ ಅದು ಅಳವಡಿಕೆ ಮಾಡಲಾಗಿತ್ತ, ಆ ಒಂದು ಯಕ್ಷಗಾನವನ್ನೇ ನಾವು ಗಮನಿಸ್ತಾ ಹೋಗೋಣ. ಎಲ್ಲೋ ನೋಡಿದ ನೆನಪಾಗುತ್ತಾ ಮುಖ್ಯಾಧಿಕಾರಿ ಇವ. ಮುಖ್ಯಾಧಿಕಾರದಲ್ಲಿರೋರು ಯಾರು? ಹಿಮಾಲಯ ಸರ್ವಾಧಿಕಾರಿಯೇ ನಾನು. ನನಗೆ ದೂರು ಕೊಡ್ಲಿಕ್ಕುಂಟು. ದೂರು ಕೊಡ್ಲಿಕ್ಕೆ ಹೌದು. ಅದನ್ನೊಂದು ಬದಿಗಿಡ್ಲಿಕ್ಕೆಲ್ಲ ಇದ್ರ ಬಗ್ಗೆ ದೂರು ಕೊಡುದು. ನಮಗೆ ಯಾವ ತರಲ್ಲಾದ್ರೂ ವಿಶ್ವಾಸ ಉಂಟು. ಇಂಥದ್ದೊಂದು ಹಿಡ್ಕೊಂಡು ಬರುವವರ ಬಗ್ಗೆ ಬಹಳ ಎಚ್ಚರಿಕೆ ಬೇಕು. ಹೌದು, ಈಗ ನೀನು ದೂರು ಕೊಡುವುದು ಹೌದು. ಯಾವ ವಿಷಯದ ಬಗ್ಗೆ ದೂರು? ಈಗ ಇಂಥದ್ದನ್ನು ಹಿಡ್ಕೊಂಡು ಬಂದು ಹೋಗುವವರೆಲ್ಲ ಹೋಗಿದ್ದಾರೆ. ಈಗ ಎಲ್ಲಿಯಾದ್ರೂ ಇಟ್ಟು ಹೋಗುದು ಅವರಷ್ಟೇ. ಹೌದಾ? ಮತ್ತೆ ಯಾವ ವಿಷಯದ ಬಗ್ಗೆ? ಇದೇ ವಿಷಯದ ಬಗ್ಗೆ ದೂರು ಕೊಡ್ಲಿಕ್ಕೆ ಬಂದ ಕೊಡ್ತೇನೆ. ಇನ್ನು ದೂರು ಕೊಟ್ಟ ಮೇಲೆ ನೀವೆಲ್ಲ ನನಗೆ ಪರವಾಗಿ ನೀಬೇಕು. ನಿನ್ನ ಪರವಾಗಿ ನಾನಿದ್ದೇನ? ನೀನು ಮೊದಲ ಮುಸುಕು ತೆಗಿ. ನಿನ್ನ ನಾಮಧೇಯ? ನನ್ನ ಹೆಸರು ಚಿನ್ನಯ್ಯ. ನೋಡಿದ್ರಾ, ಈ ಒಂದು ನಾಟಕವು ಆರಂಭ ಆಗೋದೇ ಯಾವ ರೀತಿಯಲ್ಲಿ? ಒಂದು ರೀತಿಯಲ್ಲಿ ನಾವು ಸಮೀರ್ MD AI ಮೂಲಕ ವಿಡಿಯೋವನ್ನು ಮಾಡಿದ್ರು ಅಂತ ನಾವೇನು ಹೇಳ್ಕೊಂಡಿದ್ವಿ, ಅದೇ ರೀತಿಯಲ್ಲಿ ಇದು AI ಅಲ್ಲ, ಇದೊಂದು ನಾಟಕ ಪ್ರದರ್ಶನ. ಆದರೆ ಅದನ್ನೇ ಹೋಲುವಂತಹ ಒಂದು ವಿಚಾರ ಚಿನ್ನಯ್ಯ ಬಂದಿರುವಂಥದ್ದು. ಚಿನ್ನಯ್ಯ ಎನ್ನುವಂತಹ ಹೆಸರು ಯಾರಿಗೂ ಗೊತ್ತಿರಲಿಲ್ಲ, ಆದರೆ ಇವರಿಗೂ ಗೊತ್ತಿದೆ ಚೆನ್ನಯ್ಯ ಅಂತ ಹೆಸರು. ಅವನ ಹೆಸರು ಚಿನ್ನಯ್ಯ ಅಂತ. ಭೀಮನ ಹೆಸರಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಂತಹ ವ್ಯಕ್ತಿ ಮುಸುಕುದಾರಿಯಾಗಿದ್ದ ಆತ. ಬುರುಡೆಯನ್ನು ತಂದಿದ್ದ, ಬಂಗ್ಲೆ ಗುಡ್ಡದ ಬಗ್ಗೆ ಹಲವು ಆರೋಪಗಳನ್ನು ಮಾಡಿದ್ದ, ಅಲ್ಲಿ 10 ಹಲವು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳ್ಕೊಂಡಿದ್ದ, 10 ಹಲವು ಸ್ಥಳಗಳನ್ನು ಕೂಡ SIT ಅಧಿಕಾರಿಗಳಿಗೆ ತೋರಿಸಿಕೊಟ್ಟಿದ್ದ. ಸೊ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗಲೇ ಈ ಒಂದು ನಾಟಕ ಪ್ರದರ್ಶನ ನಡೆದಿರುವಂಥದ್ದು.
ಗಮನದಲ್ಲಿಟ್ಟುಕೊಳ್ಬೇಕು. ಸೊ ಆ ಒಂದು ಸಂದರ್ಭದಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದವರಿಗೋಸ್ಕರ ಈ ಒಂದು ವಿಡಿಯೋ ತರ್ತಾ ಇರುವಂಥದ್ದು. ಸೊ ಮುಂದೆ ನೋಡೋಣ. ಚಿನ್ನಯ್ಯ ಹೇಳುವುದಾ ಅಥವಾ ಕೈಯಲ್ಲಿರುವುದಾ? ನೀನು ಚಿನ್ನಯ್ಯ ಅಂತ ಹೇಳಿದ್ದ ಬೇರೆ ಹೇಳಿದ್ದ? ಅಲ್ಲ, ನಾನು ಭೀಮ ಅಂತ ಇಡಬೇಕು ಅಂತ ಇದ್ದೆ. ಭೀಮ ಅಲ್ಲಿ ಒಬ್ಬ ಇದ್ದಾನಲ್ಲ, ಹಾಗಾಗಿ ಅದು ಬೇಡ ಅಂತ ಹೇಳಿ ನಾನು ಚಿನ್ನಯ್ಯ ಅಂತ ಇಟ್ಕೊಂಡು. ಇದು ಜಾರಿವ? ಮೊದಲು ಮುಸುಕು ತೆಗಿ. ಮುಸುಕು ತೆಗೆದ್ರೆ ಮತ್ತೆ ನನಗೆ ಅಪಾಯ ಇಲ್ಲಲ್ಲ? ಅಪಾಯ ಇಲ್ಲಲ್ಲ? ಅಪಾಯ ಆದ್ರೆ ನನಗೆ ನಾಳೆಯಿಂದ. ನಾವು ಮಾಡುವುದೆಲ್ಲ ಮಾಡಿ ಆಗಿದೆ, ಆಮೇಲೆ ಮುಸುಕು ಹಾಕಿಕೊಂಡು ಬರು. ಅದು ನೀನೇ ಹೇಳ್ಬೇಕಲ್ಲ. ನೋಡಿ, ಅದರಲ್ಲಿ ಇನ್ನೊಂದು ವಿಚಾರ ಹೇಳಿದರು. ನಾನು ಮಾಡೋದೆಲ್ಲ ಮಾಡಿ ಆಗಿದೆ, ಇವಾಗ ಮುಸುಕು ಹಾಕಿಕೊಂಡು ಬಂದಿರುವಂಥದ್ದು. ಒಂದು ರೀತಿಯಲ್ಲಿ ಕಂಪ್ಲೀಟ್ಲಿ ಈ ಒಂದು ಪ್ರಕರಣದಲ್ಲಿ ಬಂದಂತಹ ಆ ಒಂದು ಪಾತ್ರ ಏನಿದೆ, ಚಿನ್ನಯ್ಯ ಅನ್ನುವಂತಹ ಪಾತ್ರ ಅಥವಾ ಭೀಮಾ ಎನ್ನುವಂತಹ ಪಾತ್ರ, ಆ ಒಂದು ಪಾತ್ರವನ್ನು ಕಂಪ್ಲೀಟಾಗಿ ಅವಹೇಳನ ಮಾಡಿದ ರೀತಿಯಲ್ಲಿ ಆ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ಕಲಾವಿದರ ಬಗ್ಗೆ ನಿಜವಾಗ್ಲೂ ಹೆಮ್ಮೆ ಇದೆ. ನಮ್ಮ ಈ ಒಂದು ಕರಾವಳಿಯಲ್ಲಿ ಕಲಾವಿದರನ್ನು ಗೌರವಿಸುವಂತಹ ಆ ಒಂದು ಸ್ಟೇಜ್ ಅಥವಾ ಆ ಒಂದು ವೇದಿಕೆ ಬೇರೆ ಎಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅದರಡಿಯಲ್ಲಿ ಇಂತಹ ಒಂದು ವಿಚಾರಗಳು ಒನ್ ಸೈಡ್ ಆಗಿ ಪ್ರಸಾರ ಮಾಡುವಂಥದ್ದು ಅದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ. ಈ ಒಂದು ವಿಚಾರದ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಕೊಟ್ಟಂತಹ ಆ ಒಂದು ಪ್ರತಿಕ್ರಿಯೆಯನ್ನು ಇಲ್ಲಿ ಸಮರ್ಥನೆ ಮಾಡೋದೇ ಇಲ್ಲ. ನೆನ್ನೆ ಒಂದು ವಿಡಿಯೋ ಮಾಡಿದ್ದಕ್ಕೆ ನನಗೆ ಒಂದು ಮೆಸೇಜ್ ಬಂದಿತ್ತು ವಾಟ್ಸಪ್ ಮುಖಾಂತರ. ನೋಡಿ, ಎಷ್ಟು ಅಂತ ಸಮರ್ಥನೆ ಮಾಡ್ತೀರಾ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಆ ಒಂದು ಅವ್ಯಾಚ್ಯ ಪದಗಳ ಶಬ್ದಗಳ ವರ್ಣಮಾಲೆಯನ್ನು ನೀವು ಕೇಳಿಲ್ವಾ ಅಂತೇಳಿ ನನಗೊಂದು ಆಡಿಯೋವನ್ನು ಕಳಿಸ್ಕೊಟ್ರು. ಆ ಒಂದು ಆಡಿಯೋವನ್ನು ಇಲ್ಲಿ ಪ್ರಸಾರ ಮಾಡೋದಿಲ್ಲ. ಯಾಕಂತ ಹೇಳಿದರೆ ನೋಡಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಆ್ಯಟಿಟ್ಯೂಡ್, ಅವರು ಮಾತಾಡುವಂತಹ ಶೈಲಿ ನಾನು ನಿಮಗೆ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತಿರುವಂಥದ್ದೇ. ಓಕೆ, ಅವರು ಕೋಪಗೊಂಡ್ರೆ ಯಾವ ರೀತಿಯಲ್ಲಿ ಮಾತಾಡ್ತಾರೆ, ಸೊ ಅದು ಅವರ ಆ್ಯಟಿಟ್ಯೂಡ್. ಅದನ್ನು ನಾವು ವಿಮರ್ಶನೆ ಮಾಡೋದಕ್ಕೂ ಆಗೋದಿಲ್ಲ. ಇವಾಗ ನಾನು ಮಾತಾಡುವಂತಹ ಶೈಲಿಯ ಬಗ್ಗೆ ನೀವು ಕಮೆಂಟ್ಸ್ ಹಾಕ್ಬೋದು, ಆದರೆ ನನಗೆ ಅದನ್ನು ಬದಲಾಯಿಸೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯ. ಅದನ್ನು ನಾವು ಮೇ ಬಿ ನಿಮಗೆ ಉಪದೇಶ ಮಾಡ್ಬೋದು, ಉಪದೇಶ ಮಾಡುವಂಥ ಅರ್ಹತೆ ನಮಗೆ ಮೇ ಬಿ ಇಲ್ಲದಿರ್ಬೋದು. ಸೊ ಇವೆಲ್ಲ ಕಾರಣಕ್ಕೆ ಅದನ್ನು ನಾವು ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂತಂದರೆ ಓರ್ವ ಪರ್ಸನ್, ಅವನ ಪ್ರೈವಸಿಯಲ್ಲಿ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಸೊ ಅದು ಸರಿಯೋ ತಪ್ಪು ಅದು ಬೇರೆ ವಿಷಯ. ಸೊ ಆ ಒಂದು ಆಡಿಯೋವನ್ನು ಕೇಳಿ ತಪ್ಪು ಅಂತ ಅನಿಸ್ತು. ಓಕೆ, ಎಸ್ಪೆಷಲಿ ನಾವು ಮಾತಾಡಬೇಕಂತ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಅದು ಯಾರೇ ಆಗಿರಲಿ, ನಾನಾಗಿರಲಿ, ನೀವಾಗಿರಲಿ, ಅಥವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗಿರಲಿ, ಗಿರೀಶ್ ಮಠಣ್ಣವರಾಗಿರಲಿ, ತಪ್ಪು ಅಂತ ಇದ್ದರೆ ಅದನ್ನು ತಪ್ಪು ಅಂತ ಒಪ್ಪಿಕೊಳ್ಳುವಂತಹ ಆ ಒಂದು ಮನೋಧೈರ್ಯ ನಮ್ಮಲ್ಲಿ ಇರಬೇಕು. ಅದನ್ನು ಬದಲಾವಣೆ ಮಾಡಿಕೊಳ್ಳೋದು ಕೂಡ ಸಹಜ, ಒಂದು ಒಳ್ಳೆಯ ಸಜ್ಜನ ವರ್ತನೆ ಅಂತ ನಾನು ಅಂದ್ಕೋತೀನಿ. ಸೊ ಅದು ಮುಂದಿನ ದಿವಸಗಳಲ್ಲಿ ಬದಲಾವಣೆ ಆಗ್ಬೋದು ಅಂತ ಕೂಡ ಅಂದ್ಕೋತೀನಿ. ಸೊ ಏನೇ ಇರಲಿ, ಈ ಒಂದು ಪ್ರಕರಣದಲ್ಲಿ ಇಬ್ಬರೂ ಕೂಡ ತಪ್ಪು ಮಾಡಿದ್ದಾರೆ. ಇಲ್ಲಿ ಕಲಾವಿದರು ಕೂಡ ತಪ್ಪು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಆರಂಭದಲ್ಲಿ ಈ ಒಂದು ವಿಚಾರವನ್ನು ಎತ್ತಿ ಹಾಕಿದ್ದೆ ಕಲಾವಿದರು. ಸೊ ಆ ಒಂದು ಸಂದರ್ಭದಿಂದ ಪ್ರವೋಕ್ ಆಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬೇಕಾಬಿಟ್ಟಿಯಾಗಿ ಬೈದಿದ್ದಾರೆ. ಸೊ ಅದು ಒಂದು ಕತೆ. ಸೊ ಇಲ್ಲಿ ಬಂದು ಮೀಡಿಯಾಗಳಲ್ಲಿ ಅದಕ್ಕೂ ಬುರುಡೆ ಗ್ಯಾಂಗ್ ಅಥವಾ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತಹ ಬೇಷರತ್ತೆ ಹೇಳಿಕೆ ಕೊಟ್ಟಂತಹ ಕಲಾವಿದರು ನಿಜವಾಗಲೂ ನೀವು ಕೂಡ ತಪ್ಪಿತಸ್ಥರೇ. ನೀವು ಆರಂಭದಲ್ಲಿ ಮಾಡಿದಂತಹ ನಾಟಕ ಪ್ರದರ್ಶನ ಒಂದು ಕಡೆ, ಇವಾಗ ಆ ಒಂದು ಹೇಳಿಕೆಯನ್ನು ತಿರುಚಿ ಕೊಡುವಂಥದ್ದು, ಅಂದರೆ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹ ಹೇಳಿಕೆಗಳು, ಅದು ನೀವು ಮಾಡ್ತಾ ಇರುವಂತಹ ಎರಡನೇ ದೊಡ್ಡ ತಪ್ಪು. ಹೌದು, ನೀವು ಹೇಳ್ಬೋದಿತ್ತು ನಮ್ಮಿಂದ ತಪ್ಪಾಗಿದೆ, ನಾವು ಮಾಡಿದ್ದು ತಪ್ಪು. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನನ್ನ ಮೇಲೆ ಬೈಬೋದಿತ್ತು, ನನ್ನ ಕುಟುಂಬದವರನ್ನು, ನನ್ನ ತಾಯಿಯನ್ನು, ನನ್ನ ಹೆಂಡ್ರನ್ನು, ನನ್ನ ಮಕ್ಕಳನ್ನು ಬೈದಿರುವಂಥದ್ದು ತಪ್ಪು ಅಂತ ಹೇಳ್ಬೋದಿತ್ತು. ಆದರೆ ನಾನು ಮೊದಲು ಮಾಡಿದ್ದು ಸರಿ ಅಂತ ಅದನ್ನೇ ನೀವು ಒಂದು ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳೋದು, ನೀವು ಮಾಡಿದ್ದು ಸರಿ ಅಂತ ಅಂದುಕೊಳ್ಳೋದು, ಅದು ತಪ್ಪು. ನೀವು ಮಾಡಿದಂತಹ ತಪ್ಪನ್ನು ತಿದ್ದಿಕೊಳ್ಳಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾಡಿದಂತಹ ತಪ್ಪನ್ನು ತಿದ್ದಿಕೊಳ್ಳಿ. ನೀವೇನು ಇವಾಗ ಪ್ರಕರಣ ದಾಖಲಿಸಿದ್ದೀರಾ, ನ್ಯಾಯಯುತವಾಗಿ ಅದು ಕೂಡ ಮುಂದೆ ಸಾಗಲಿ. ಯಾರು ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಅನುಭವಿಸಲಿ, ಅಷ್ಟೇ ನಮಗೆ ಹೇಳಲಿಕ್ಕೆ ಇರುವಂಥದ್ದು. ಆದರೆ ನಾವು ನಾಟಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳನ್ನು ಮಾತಾಡೇ ಇಲ್ಲ ಅಂತ ಹೇಳುವಂಥದ್ದು ಅದು ತಪ್ಪು. ಇನ್ನೂ ಕೂಡ ಇದೆ ನೋಡಿ. ನಾನು ಬಿತ್ತಲಿಕ್ಕೆ ಇಲ್ಲಿ ಬಂದು ಕೂತದ್ದ, ಅದನ್ನೊಂದು ಬದಿಗಿಡು. ನಿನಗೆ ಒಂದೇ ಸಿಕ್ಕಿದ್ದ? ಹೌದು. ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು. ಇದು ಎಲ್ಲಿ ಸಿಕ್ಕಿತ್ತು? ಅಲ್ಲಿ ಎಲ್ಲ ಅಗೀತಾ ಇದ್ದಾರೆ. 14 ದಿವಸ ಆಯ್ತಲ್ಲ, ಎಲ್ಲ ಅದು ಯಾರಂತ ಪರಿಚಯ, ಅವರ ಕುಟುಂಬದವರೆಲ್ಲ ಬಂದು ಅಗೀತಾ ಇದ್ದಾರೆ. ಒಂದೇ ಸಿಕ್ಕಿದ್ದ? ಒಂದಲ್ಲ, ತುಂಬಾ ಉಂಟು. ನನಗೆ ಒಂದು ದೂರು ಕೊಡುವಾಗ ಒಂದು ಸಾಕು ಅಂತ ಹೇಳಿ ಇಟ್ಕೊಂಡು ಬಂದದ್ದು. ಇದು ಅಲ್ಲಿಂದ ತಂದದಲ್ಲ, ಮತ್ತೆ ಅರ್ಧದಿಂದ ಹಿಡ್ಕೊಂಡು ಬಂದ. ನೋಡಿ, ಅದರಲ್ಲಿ
ಈ ಒಂದು ನಾಟಕ ನಡೆಯುವಂಥ ಸಂದರ್ಭದಲ್ಲಿ ಅಗೆಯುವಂತಹ ಪ್ರಕ್ರಿಯೆ ನಡೆದು 14 ದಿವಸಗಳಾಗಿದೆ ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ. 14 ದಿವಸ ಆಯ್ತು, ಇವಾಗಲ್ಲ. ಅದು ಕೂಡ ನಾನು ಅಲ್ಲಿಂದ ತಂದದಲ್ಲ, ಅರ್ಧದಿಂದ ಹಿಡ್ಕೊಂಡು ಬಂದದ್ದು ಅಂತ. ಇದು ಒಂದು ರೀತಿಯಲ್ಲಿ ಆ ಒಂದು ಪ್ರಕರಣವನ್ನು ಅವಹೇಳನ ಮಾಡುವಂತಹ ಸ್ಟೈಲ್ ಅಲ್ವಾ? ಇದನ್ನು ಕೇಳ್ತಾ ಇದ್ದರೆ ನಿಮಗೇನು ಅನಿಸ್ತಾ ಇದೆ? ಕಮೆಂಟ್ ಮಾಡಿ ನೀವು. ನಂತರ ಅವರು ಪ್ರತಿಕ್ರಿಯೆ ಕೊಡ್ತಾರೆ ನೋಡಿ. ಇವಾಗ ರೀಸೆಂಟಾಗಿ ಬಂದಂತಹ ಪ್ರತಿಕ್ರಿಯೆ ನಮಗೆ ಒಂದೆರಡು ಮೂರು ದೊಡ್ಡ ಬೇಜಾರದ ಸಂಗತಿ ಯಾವುದು ಅಂತ ಹೇಳಿದರೆ, ಸಮಾಜದಲ್ಲಿ ನಾವು ಹೋರಾಟವನ್ನು ಮಾಡುವವರು ಅಂತ ಹೇಳಿ ಈ ರೀತಿ ಬೇಡದ್ದೆಲ್ಲ ಬೈತಾ ಇದ್ದರೆ, ಹಾಗಾದರೆ ಒಂದು ಹೆಣ್ಣಿಗೆ ನ್ಯಾಯ ತೆಗೆಸಿಕೊಡುವ ಹೆಸರಿನಲ್ಲಿ ಇವರು ಮತ್ತೊಂದು ಮನೆ ಹೆಣ್ಣನ್ನು ಈ ರೀತಿಯೆಲ್ಲ ಬೇಡದಾಗಿ ಬೈತಾ ಇದ್ದರೆ ಎಲ್ಲಿಂಟು ನ್ಯಾಯ? ನೋಡಿ, ಇಲ್ಲಿ ಅವರ ಹೇಳಿಕೆಗೆ ನನ್ನ ಬೆಂಬಲ ಇದೆ ಖಂಡಿತವಾಗಿ. ಒಂದು ಹೆಣ್ಣು ಮಗುವಿನ ಹೋರಾಟವನ್ನು ಮಾಡ್ತಾ ಇರುವಂಥದ್ದು, 13-14 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂತಹ ಓರ್ವ ವ್ಯಕ್ತಿ ಇನ್ನೊಂದು ಹೆಣ್ಣು ಮಗುವಿನ ಮೇಲೆ ಇರುವಂತಹ ಕಾಳಜಿ, ಅದರ ಬಗ್ಗೆ ಅವರು ಹೇಳಿರುವಂಥದ್ದು ಸರಿಯೇ. ಆದರೆ ಅಲ್ಲಿ ಸರಿ ಅಂತ ಹೇಳೋದಕ್ಕಿಂತ ಮೊದಲು ಅವರು ತಮ್ಮ ಯಕ್ಷಗಾನದಲ್ಲಿ ಏನಂದರು ಎನ್ನುವುದನ್ನು ಕೂಡ ಕೇಳಬೇಡುವ? ಅದನ್ನು ಕೇಳಿ. ಅಪ್ಪನ ಹಿಡ್ಕೊಂಡು ಹೋದವ, ನಿಮ್ಮ ಅಪ್ಪನ ಹಿಡ್ಕೊಂಡು ಹೋದ, ಯಾವುದೇ ಮೇಲೆ ಬಾರಿಸ್ತೇನೆ. ಅಪ್ಪನ ಹಿಡ್ಕೊಂಡು ಹೋದದ್ದಲ್ಲ, ಅಪ್ಪಣೆಯನ್ನು ಹಿಡ್ಕೊಂಡು ಹೋದದ್ದು. ದ್ವಂದ್ವ ನಿಲುವುಗಳನ್ನು ತಾಳುವಂತಹ ಪದ ಬಳಕೆ. ನಿನ್ನ ಅಪ್ಪೆಯನ್ನು ಹಿಡ್ಕೊಂಡು ಹೋದು ಅಂದರೆ ನಿನ್ನ ತಾಯಿಯನ್ನು ಹಿಡ್ಕೊಂಡು ಹೋದ್ರು ಅಂತ. ಆವಾಗ ಇನ್ನೊಬ್ರು ಹೇಳ್ತಾರೆ ಅಪ್ಪೆಯನ್ನು ಅಲ್ಲ, ಅಪ್ಪಣೆಯನ್ನು ಹಿಡ್ಕೊಂಡು ಹೋದರು ಅಂತ. ಸೊ ಇವೆಲ್ಲವೂ ಕೂಡ ಕಲಾವಿದರು ಅಂತ ಹೇಳುವಾಗ ಕಲಾವಿದರಿಗೂ ಕೂಡ ಲಿಮಿಟೇಷನ್ಗಳಿರುತ್ತೆ, ಲಿಮಿಟ್ ಇರುತ್ತೆ. ಅದನ್ನು ಪಾಲಿಸಬೇಕು ಅವರು ಕೂಡ. ಬರೀ ವೇದಿಕೆಯಲ್ಲಿ ನಾನೇನೋ ನಗಿಸೋಕ್ಕೋಸ್ಕರ ಏನೋ ಹೇಳಿಬಿಡ್ತೀನಿ, ನಂತರ ನನಗಿದು ಯಾವುದು ತೊಂದರೆ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ತಪ್ಪು. ಇಂತಹ ಕಾಂಟ್ರವರ್ಸಿಗಳು ಆಗುವಂಥ ಸಂದರ್ಭದಲ್ಲಿ ನಿಮ್ಮನ್ನು ಕೂಡ ಇಲ್ಲಿ ಆಪರೇಷನ್ ಮಾಡುವವರು ಇರ್ತಾರೆ, ಅದನ್ನು ಕೂಡ ನೀವು ಕೇಳಬೇಕಾಗುತ್ತೆ. ಸೊ ನೋಡಿ ಮುಂದೆ. ಗಡಿಬಿಡಿ ಆಗಿದೆ, ಸ್ವಲ್ಪ ಹೆದರಿಕೆ ಆಗಿ. ಯಾರಿಗೂ ಹೆದರಬೇಕಾದ ಅನಿವಾರ್ಯತೆ ಇಲ್ಲ. ನಾಲಿಗೆ ತೊಡೆಯೊರಿಸಿದ್ರು ಮಾತಾಡುವಾಗ ನಿನ್ನ ತೊಡೆ ಈಗ ನಾಲಿಗೆಯಲ್ಲಿ ಉಂಟಾ? ಅಲ್ಲ, ಮಾತಾಡುವಾಗ ನಾಲಿಗೆ ತಡವರಿಸುವುದು, ತೊಡೆವರಿಸುವುದು ಅಂತ ಹೇಳಿದ್ರೆ ಬೇರೆ. ಅದು ಹಾಗೆ ನೋಡಿ, ಅವನು ಹೇಳಿರುವಂಥದ್ದು ಇಂತಹ ಪದಗಳು ಯಕ್ಷಗಾನದಲ್ಲಿ ಆಗ್ಬೋದಾ ಅಂತ. ಆತ ಹೇಳ್ತಾನೆ ನನ್ನ ನಾಲಿಗೆ ತೊಡೆವರಿಸುತ್ತದೆ ಅಂತ. ಅದರ ಅರ್ಥ ಏನು? ತಡವರಿಸುತ್ತದೆ ಅಂತ ಹೇಳುವುದನ್ನು ಜನ ನಗಬೇಕು ಅಂತೇಳಿ ನನ್ನ ನಾಲಿಗೆ ತೊಡೆವರಿಸುತ್ತದೆ ಅಂತ ಹೇಳ್ತಾನೆ. ಸೊ ಇವೆಲ್ಲವೂ ಕೂಡ ನಾವಷ್ಟು ಗೋಷ್ಠಿ ಮಾಡಿದಂತಹ ವಿಚಾರ ಅಲ್ಲ. ಇದನ್ನೆಲ್ಲ ಕೇಳಿದರೆ ನಾವು ನಗಾಡ್ತಾ ಇದ್ವಿ. ಓಕೆ, ಇದೊಂದು ಯಕ್ಷಗಾನ ಕಲಾಮೇಳ, ನಗಿಸುವಂತಹ ಒಂದು ವೇದಿಕೆ. ಸೊ ಅದರಲ್ಲಿ ಬಳಸ್ಕೊಂಡ್ರು. ಆದರೆ ಬೇರೆ ವಿಚಾರಗಳನ್ನು ನೀವು ವಿವಾದ ಮಾಡುವುದಾದರೆ ನಿಮ್ಮ ಹಲವು ವಿಚಾರಗಳು ವಿವಾದ ಆಗ್ತವೆ. ಅದು ಕೂಡ ನೀವು ಮನಸ್ಸಲ್ಲಿ ಇಟ್ಟುಕೊಂಡಿರಬೇಕು. ಸೊ ಈ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇದ್ದಂತೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ನಾಟಕವನ್ನು ಮತ್ತೆ ರಿಪೀಟ್ ಆಗಿ ಕೇಳ್ತಾ ಇದ್ದಾರೆ. ಅವರು ಮಾತಾಡಿರುವಂತಹ ಅಸಂಬದ್ಧವಾದಂತಹ ಕೆಲವೊಂದು ವಾಕ್ಯಗಳು ಜನ ಫ್ಯಾಮಿಲಿ ಜೊತೆ ಕೂತ್ಕೊಂಡು, ತಂದೆ ತಾಯಿ ಮಗಳು ಸೇರಿಕೊಂಡು ಕೂತ್ಕೊಂಡು ಕೇಳಲೇಬಾರ್ದಂತಹ ಕೆಲವು ವಿಚಾರಗಳು, ಪದಗಳನ್ನು ಬಳಕೆ ಮಾಡಿದ್ದಾರೆ. ಸೊ ಅದು ತಪ್ಪಲ್ವಾ? ತಪ್ಪಲ್ವಾ ಅಂತ ಕೇಳಿ ಹೌದೋ ಅಲ್ವೋ ಅನ್ನುವಂತಹ ಆಪ್ಷನ್ ಇಲ್ಲ. ತಪ್ಪು, ಖಂಡಿತವಾಗಿಯೂ ಅದನ್ನು ವಿರೋಧ ಮಾಡಬೇಕಾದಂಥದ್ದು. ಹಾಗೆ ಹೇಳಿದ್ರೆ ಎಂತ ದೂರ ಇರೋದು? ನೋಡು, ಇಲ್ಲೆಲ್ಲ ನಾವು ಮಾತಾಡುವ ಮಾತು, ಆ ಮಾಡುವಂತಹ ವ್ಯವಹಾರ, ಇದನ್ನೆಲ್ಲ ಗಮನಿಸುವವರಿದ್ದಾರೆ. ನೋಡಿ, ಅಷ್ಟು ಬುದ್ಧಿ ಉಂಟು. ಅಂದರೆ ನಾಲಿಗೆ ತೊಡೆವರೆಸುವುದಂದರೆ ಎಂಥದು ಅಂತ ಕೇಳಿದರು ಅವರು. ಮೊದಲು ತಪ್ಪಾಗಿ ಮಾತಾಡಿದ್ದು ಸರಿ, ಹಾಗೆ ಹೇಳಿದರೆ ಎಂಥದ್ದು ಅಂತ. ಸೊ ಆತ ಏನು ಹೇಳ್ತಾನೆ, ನಾವು ಮಾತಾಡುವಂತಹ ಕೆಲವೊಂದು ವಿಚಾರಗಳನ್ನು ಗಮನಿಸುವವರು ಇದ್ದಾರೆ. ಅಂದರೆ ಇದೆ, ಇವಾಗ ಅವರು ಹೇಳಿದ್ದೇ ಇವಾಗ ಅನುಭವಿಸ್ತಾ ಇರುವಂಥದ್ದು. ಅವರು ಮಾಡಿದ್ದು ಸ್ಕ್ರಿಪ್ಟ್ ಗೊತ್ತಿದ್ದೇ ಮಾಡಿದ್ದು, ತಪ್ಪಿ ಆದದ್ದಲ್ಲ. ಬೈ ಚಾನ್ಸ್, ಬೈ ಮಿಸ್ಟೇಕ್, ನನ್ನ ಬಾಯಿಂದ ಅಚಾತುರ್ಯವಾಗಿ ಬಂದದ್ದಲ್ಲ. ಸ್ಕ್ರಿಪ್ಟ್ ಬರೆದು ಹೋಗಿ ನೀನು ಹೀಗೆ ಮಾತಾಡು, ನಾನು ಹೀಗೆ ಮಾತಾಡ್ತೇನೆ ಅಂತ ನೀವಿಬ್ಬರು ಸಂಧಾನ ಮಾಡಿಕೊಂಡು ಹೋಗಿ ಮಾತಾಡಿರುವಂತಹ ವಿಚಾರ. ಇಲ್ಲಿ ಈ ಒಂದು ಮಾತುಗಳಲ್ಲಿ ಅಸಂಬದ್ಧತೆ, ಅವ್ಯಾಚ್ಯ ಏನು ಇಲ್ವಾ? ಕನ್ನಡದಲ್ಲಿ ಬೇರೆ ಏನಾದರೂ ಪದಗಳಿದೆಯಾ ಅಂತ ನೀವು ಕಮೆಂಟ್ ಮಾಡಿ ಆಯಿತಾ? ಸೊ ಇಲ್ಲಿ ಇಷ್ಟೊಂದು ಅವ್ಯಾಚ್ಯ ಪದಗಳನ್ನು ಉಪಯೋಗಿಸಿ, ಡಬಲ್ ಮೀನಿಂಗ್ ವರ್ಡ್ಗಳನ್ನು ಉಪಯೋಗಿಸಿ ಜನರನ್ನು ನಕ್ಕು ನಗಾಡಿಸಿದಂತಹ ವ್ಯಕ್ತಿಗಳು ಇವತ್ತು ಅವ್ಯಾಚ್ಯ ಶಬ್ದದ ಬಗ್ಗೆ ಮಾತಾಡಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ನೋಡಿ, ತಪ್ಪು ಎರಡೂ ಕಡೆ ಇದೆ. ಮೊದಲು ಮಾಡಿದಂತಹ ತಪ್ಪು ಯಾರು ಮಾಡಿದಂತಹ ತಪ್ಪು? ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗ್ಬೋದು. ಅಂದರೆ ನೀವು ಒನ್ ಸೈಡ್ ಆಗಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಎರಡನ್ನೂ ನೋಡಿದರೆ ಗೊತ್ತಾಗುತ್ತೆ. ಮಹೇಶ್ ಶೆಟ್ಟಿ ತಿಮ್ಮಿರೋಡಿ ಅವರ ಆಡಿಯೋವನ್ನು ನಾನಿಲ್ಲಿ ಹಾಕ್ತಾ ಇಲ್ಲ, ಅದಕ್ಕೆ ಕ್ಷಮೆಯನ್ನು ಕೂಡ ಕೇಳ್ತೇನೆ. ಯಾಕಂತ ಹೇಳಿದರೆ ಅದನ್ನು ಹಾಕುವಂತಹ ಆಡಿಯೋ ಖಂಡಿತ ಅಲ್ಲ, ಆಯಿತಾ?
ಪವರ್ ಟಿ ವಿಯವರು ಅವರು ಇವರು ಅಂತ ಶಾರ್ಟ್ಸಲ್ಲೆಲ್ಲ ಹಾಕಿದ್ದಾರೆ. ಆದರೆ ವಿಡಿಯೋ ಮುಖಾಂತರ ಹಾಕುವಂತಹ ಆಡಿಯೋ ಅಲ್ಲ. ಅಷ್ಟೊಂದು ಅವ್ಯಾಚ್ಯವಾದಂತಹ ಪದಗಳನ್ನು ಅವರು ಬಳಸಿದ್ದಾರೆ. ಯಾವುದಕ್ಕೆ ಬಳಸಿದ್ದಾರೆ ಅಂತ ಗೊತ್ತಿಲ್ಲ, ಆದರೂ ಕೂಡ ಅವರು ಬಳಸಿದಂತಹ ಶಬ್ದ ಬಳಕೆ ಖಂಡಿತವಾಗಿಯೂ ತಪ್ಪು. ಅದು ತಪ್ಪು ಅಂತ ಹೇಳೋದಕ್ಕೆ ಯಾವ ಭಯ ಅಂಜಿಕೆ ನನಗಿಲ್ಲ, ಅದು ತಪ್ಪೆ. ಸೊ ಅದನ್ನು ಇಲ್ಲಿ ನಾನು ಕೊಡೋದಿಲ್ಲ. ಯಾಕಂತ ಹೇಳಿದರೆ ಅದು ಆ ಒಂದು ಆಡಿಯೋವನ್ನು ಇಲ್ಲಿ ಪ್ರೆಸೆಂಟ್ ಮಾಡುವುದಕ್ಕೂ ಸಾಧ್ಯವಿಲ್ಲದಂತಹ ಮಾತುಗಳನ್ನು ಉಪಯೋಗಿಸಿದ್ದಾರೆ. ಖಂಡಿತವಾಗಿಯೂ ತಪ್ಪು. ನಿನ್ನೆ ವಿಡಿಯೋದಲ್ಲಿ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಗ್ಗೆ ಒಳ್ಳೆಯ ವಿಚಾರಗಳನ್ನು ಮಾತಾಡಿದೆ ಅಂತೇಳಿ ಬೇಸರವಾದಂತಹ ಕೆಲವೊಂದು ಆತ್ಮಗಳು ಇವೆ. ಸೊ ಅವರಿಗೆ ಹೇಳುವಂಥದ್ದು, ನಾವು ಅವರ ಪರ್ಸನಲ್ ವಿಚಾರವನ್ನು ಇಟ್ಟುಕೊಂಡು ಯಾವತ್ತೂ ಕೂಡ ಮಾತಾಡೋದಕ್ಕೆ ಹೋಗೋದಿಲ್ಲ. ಸೊ ಆ ಒಂದು ವ್ಯಕ್ತಿತ್ವ ಹೇಗೆ ಅಂತ ನಾವು ಅವರ ಜೊತೆ ಮಾತಾಡಿ ನಮಗೆ ನೋಡಿ, ನಾನು ಹೇಗೆ ಅಂತ ನೀವು ತಿಳಿಬೇಕು ಅಂದರೆ ನನ್ನ ಜೊತೆ ಒಂದೆರಡು ದಿವಸ ನೀವು ಇರಬೇಕು ಜೊತೆಯಲ್ಲಿ. ಆವಾಗ ನಾನು ಏನು ಅಂತ ಪರ್ಫೆಕ್ಟಾಗಿ ನಿಮಗೆ ಅರ್ಥ ಆಗುವಂಥದ್ದು. ಅದಲ್ಲದೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ, ನನ್ನ ಈ ಒಂದು ಮುಖಭಾವವನ್ನು ನೋಡಿಕೊಂಡು ನೀವು ನನ್ನನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮನಸ್ಸು, ನಾನು, ನನ್ನ ಕಾರ್ಯವೈಖರಿ, ನನ್ನ ಸಿದ್ಧಾಂತಗಳು ಅಥವಾ ನನ್ನ ಇಂಟೆನ್ಷನ್ ಏನು ಅನ್ನೋದು ನಿಮಗೆ ಗೊತ್ತಾ? ಖಂಡಿತವಾಗಿ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನನ್ನ ಜೊತೆ 2 ದಿವಸ 3 ದಿವಸ, 1 ವಾರ, 1 ತಿಂಗಳು, 1 ವರ್ಷ ನೀವು ನನ್ನ ಜೊತೆ ಇದ್ದರೆ ನಾನೇನು ಅನ್ನೋದನ್ನು ನೀವು ಬಿಳಿ ಹಾಳೆಯಲ್ಲಿ ಕಣ್ಣು ಮುಚ್ಚಿ ಬರಿಬೋದು. ಸೊ ಆ ಒಂದು ಕಾರಣಕ್ಕೆ ನಾನು ಹೇಳಿರುವಂಥದ್ದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನು, ಅವರ ವ್ಯಕ್ತಿತ್ವ ಎಂಥದ್ದು, ಸೊ ಅವರ ಆ ಮಾತುಗಾರಿಕೆ, ಅವರು ಕೋಪಗೊಂಡಾಗ ಯಾವ ರೀತಿಯಲ್ಲಿ, ಅದಲ್ಲ, ನಿಜ ಜೀವನದಲ್ಲಿ ಅವರು ಎಂತಹ ಮನುಷ್ಯರು ಅನ್ನೋದು ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜೊತೆಗೆ 1-2 ದಿವಸ ಕಳೆದವರಿಗೆ ಗೊತ್ತಿದೆ. ಅದನ್ನು ನಾನು ಮತ್ತೆ ಹೇಳಿ ನಿಮ್ಮನ್ನು ಮತ್ತೆ ಪ್ರಚೋದನೆಗೊಳಪಡಿಸಿ ನೀವು ಮತ್ತೆ ನನಗೆ ಮೆಸೇಜ್ ಮಾಡುವಂಥದ್ದು ಮಾಡಬೇಕಾಗಿಲ್ಲ. ಸೊ ಏನಿದ್ರು ನನ್ನ ಆ ಒಂದು ನಿಲುವಿನಲ್ಲಿ ನಾನು ತಟಸ್ಥನಾಗಿದ್ದೇನೆ. ಯಾಕಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವ್ಯಕ್ತಿತ್ವ ಅಂದರೆ ಬಹಳಷ್ಟು ಮೃದುವಾದಂತಹ ಒಂದು ವ್ಯಕ್ತಿತ್ವ. ಮತ್ತೆ ಹೇಳ್ತೇನೆ, ಆದರೆ ಅವರ ಆಡಿಯೋದಲ್ಲಿರುವಂತಹ ವ್ಯಕ್ತಿತ್ವ ಅದು ಬೇರೆ. ಒಂದು ಮನುಷ್ಯನಿಗೆ 2 ಮುಖಗಳಿರುತ್ತವಂತೆ. ಸೊ ಕೋಪಗೊಂಡಾಗ ಬೇರೆ ಮುಖ ಇರುತ್ತೆ, ಆತನ ವ್ಯಕ್ತಿತ್ವ ಬದಲಾಗುತ್ತೆ. ಆದರೆ ನಿಜ ಜೀವನದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾರು ಏನು ನಾನು ಹೇಳಬೇಕಾಗಿಲ್ಲ, ಸಮಾಜವೇ ಉತ್ತರ ಹೇಳುತ್ತೆ. ಈ ಒಂದು ಕಮೆಂಟ್ ಬಾಕ್ಸನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ಕಂಪ್ಲೀಟ್ ವಿಡಿಯೋವನ್ನು ನೀವು ನೋಡಿದರಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.